ಹಬ್ಬ, ಇವತ್ತು ಒಂದಿನ ಸಂಡೇ ಅಲ್ವಾ, ಚಂದ ರೆಸ್ಟ್ ಮಾಡಬೇಕು, ಎಲ್ಲೂ ಹೋಗ್ಬಾರ್ದು ಇವತ್ತು. ರೀ ಎಲ್ಲಿದ್ದೀರಾ? ಓ, ಇವಳು ಶುರು ಮಾಡಿದ್ಲಲ್ಲಪ್ಪ. ಅದು ತನ್ನಿ ಇದು ತನ್ನಿ ಅಂತ ಹೇಳ್ತಾನೆ ಇರ್ತಾಳೆ. ಇಲ್ಲಿದ್ದೀರಾ? ನಾ ಮನೆಯೆಲ್ಲ ಹುಡುಕ್ತಾ ಇದ್ದೀನಿ, ಎಲ್ಲಿದ್ದೀರಾ ನೀವು ಅಂತ. ಏನಂತ ಅರ್ಜೆಂಟ್? ರೀ ಅದು ಏನದು ಅದು ಅಂತ ರಾಗ ಹೇಳ್ತಿದ್ದೆ, ಕರೆಕ್ಟಾಗಿ ಹೇಳು ಅಮ್ಮ ಏನು ಅಂತ. ರೀ ನನ್ನ ತಂಗಿದಳಲ್ಲ ಮ್ಯಾಂಗ್ಳೂರಲ್ಲಿ. ಹೌದು, ಇದ್ದಾಳೆ ಏನೀಗ? ಅದಲ್ಲ ರೀ. ಮತ್ತೆ ಏನೊಮ್ಮೆ ಸರಿಯಾಗಿ ಹೇಳಿ, ಇನ್ನು ರಾಗ ಹೇಳ್ತಾ ಇದ್ದೀನಿ ನೀನು. ಅವಳು ನನಗೆ ಕಾಲ್ ಮಾಡಿ ಹೇಳಿದ್ಲು, ಆಷಾಢ ಮಾಸದ್ದು ಆಫರ್ ನಡೀತಾ ಇದೆಯಂತೆ ಬಟ್ಟೆಗಳದ್ದು, ಹಾಗೆ ಹೋಗ್ಬಿಟ್ಟು ತಗೊಂಡ್ ಬರೋಣ. ಅಲ್ಲ, ನಿನ್ನ ಹತ್ರ ಅಷ್ಟೊಂದು ರಾಶಿ ಬಟ್ಟೆ ಉಂಟಲ್ಲ, ಇನ್ನು ಯಾಕೆ ಬಟ್ಟೆ ನಿಂಗೆ ವಾಪಸ್? ಹಬ್ಬ ಅಲ್ವಾ ನಾಡಿದ್ದು, ನನಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಒಂದು ಸಾರಿ ಬೇಕೇ ಬೇಕು ಹೊಸತ್ತು. ಕೊಡ್ಸಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಆ, ನಿಮ್ಮ ನಂಬ್ಕೊಂಡು ಬಂದಲ್ಲ ನಾನು ಸೀದಾ ನನ್ನ ಅಮ್ಮನ ಮನೆಗೆ ಹೋಗ್ತಾನೆ, ಬೇಡ ನಂಗೆ ಏನು ಸಹ. ಆಹಾ, ಏನ್ ಡ್ರಾಮಾ ಮಾಡ್ತಾಳೆ ನೋಡು. ನಿಮಗೆ ಡ್ರಾಮಾ ತರ ಕಾಣಿಸ್ತಿದ್ಯಾ? ನನ್ನ ಫೀಲಿಂಗ್ಸ್ ನಿಮ್ಗೆ ಯಾವತ್ತೂ ಅರ್ಥನೇ ಆಗಲ್ಲ. ಆಯ್ತು ಮಾರೈತಿ, ಹೋಗೋಣ ಇರು. ಒಂದು ಸಂಡೇ ಸಹ ನಂಗೆ ಒಂದು ರೆಸ್ಟ್ ಮಾಡ್ಲಿಕ್ಕೆ ಬಿಡುದಿಲ್ಲ. ಹೋಗು, ರೆಡಿ ಆಗು, ಬೇಗ ಹೋಗೋಣ. ನಿಜಾನ? ಆಯ್ತು, ನಾನು ಈಗಲೇ ಹೋಗಿ ರೆಡಿ ಆಗಿ ಬರ್ತೀನಿ. ಅದು ಇದು ನನ್ನ ಜಾಬಿಗೆ ಇವತ್ತು ಕತ್ರಿ ಬೀಳುತ್ತೆ ಅಷ್ಟೇ. ಒಂದು ಸಾರಿ ಅಂತ ಹೇಳಿದಲೆ, ಇನ್ನಲ್ಲಿ ಹೋಗಿ ಇನ್ನು ಎಷ್ಟು ತಗೊಳ್ತಲ್ಲ ದೇವರಿಗೇನೇ ಗೊತ್ತು. ರೀ ರೆಡಿನಾ? ನಂಗಾಯ್ತು, ಹೊರಡಿ. ಆಯ್ತು, ಹೋಗೋಣ. ಆಯ್ತು, ಬಂದೆ, ಹೋಗುವ. ಇದೇನೇ ಇಷ್ಟು ಪಾಶ್ ಆಗಿರೋ ಅಂಗಡಿ ಕರ್ಕೊಂಡು ಬಂದಿದ್ಯಾ? ಹೌದು, ಮತ್ತೆ ಇಲ್ಲೇ ಹೇಳಿದ್ರು ನನ್ನ ತಂಗಿ ಆಫರ್ ಇದೆ ಅಂತ. ಏನು ಆಫರ್ ಏನೋ, ಒಂದು ಸಾರಿಗಿಂತ ಎಲ್ಲಾದ್ರೂ ಜಾಸ್ತಿ ಇದೆ ತಗೊಂಡ್ರು ನೋಡು ನೀನನ್ನು. ತಗೊಳ್ದಿಲ್ಲ ಸ್ವಾಮಿ, ಸುಮ್ಮನಿರಿ ಒಮ್ಮೆ. ಹಾಯ್, ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸಾರಿಗಳು. ನಿಮ್ಗೆ ಏನಾದ್ರೂ ಬೇಕಾದ್ರೆ ತಗೊಳ್ಳಿ, ಪಂಚೆ ಶರ್ಟ್ ಏನಾದ್ರು. ನಂದಿರ್ಲಿ ಅಲ್ಲಿ, ಫಸ್ಟ್ ನಿಂದೋಗಿ ಸೆಲೆಕ್ಟ್ ಮಾಡು ಬೇಗ. ಬನ್ನಿ ಬನ್ನಿ, ಏನ್ ಬೇಕಿತ್ತು ಆಂಟಿ ನಿಮ್ಗೆ? ನನಗೆ ಒಂದು ಸಾರಿ ಬೇಕಿತ್ತು, ತೋರಿಸ್ತೀರಾ? ಬನ್ನಿ, ಅದಕ್ಕೇನು, ಬನ್ನಿ ಆ ಸೈಡ್ ಹೋಗುವ. ಬಂದೆ. ರೀ ನೀವು ಕೂಡ ಬನ್ನಿ. ನೋಡಿ ಈಚೆ ಬನ್ನಿ, ಹೇಳಿ ನಿಮ್ಗೆ ಯಾವ ಕಲರ್ದು ಸಾರಿ ಬೇಕು, ಯಾವ ಟೈಪ್ ಇದ್ದು ಅಂತ. ಆಫರ್ ಉಂಟಲ್ಲ? ಅಯ್ಯೋ ಇದೆ ಮೇಡಮ್, ಹೇಳಿ ಈಗ ನಿಮ್ಗೆ ಯಾವ ಟೈಪ್ ಇದ್ದು ಸಾರಿ ಬೇಕು ಅಂತ. ಅದೆಲ್ಲ ನಂಗೆ ಗೊತ್ತಾಗಲ್ಲ, ನಂಗೊಂದು ಸೂಟ್ ಆಗುವ ಸಾರಿನ ನೀವೇ ತೋರಿಸಿ. ಆದಷ್ಟು ಕಮ್ಮಿದು ತೋರಿಸಿ ಆಯ್ತಾ? ಇದು ನೋಡಿ, ಫ್ಯಾನ್ಸಿ ಟೈಪ್ ಅಲ್ಲಿ ಎಂಬ್ರಾಯ್ಡರಿ ಡಿಸೈನ್ ಬಂದಿದೆ, ಇದಾಗ್ಬೋದಾ? ಈ ಫ್ಯಾನ್ಸಿ ಟೈಪ್ ಇದೆಲ್ಲ ಬೇಡ ನಂಗೆ ರೇಷ್ಮೆ ಟೈಪ್ ಆ ತರದೆಲ್ಲ ತೋರಿಸಿ. ಇರಿ. ಇದು ನೋಡಿ ಮೇಡಮ್, ರೇಷ್ಮೆ ಸಾರಿ ಇದು ಹೇಗಿದೆ? ನಿಮ್ಗೆ ಇದು ಕಲರ್ ಸೂಟ್ ಆಗುತ್ತೆ. ಇದು ನೋಡಿ, ಅಲ್ಲಿ ಸ್ಟಿಚ್ ಹರಿದೋಗಿದೆ ಅಲ್ವಾ? ನೋಡು, ಈಚೆ ತೋರಿಸಿ ಒಮ್ಮೆ. ಓ ಹೌದು ಮೇಡಮ್, ಅದು ಲೋಡಿಂಗ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ. ಇರಿ, ನಿಮಗೆ ಬೇರೆ ತೋರಿಸ್ತೀನಿ ನಾನು. ಇನ್ನು ಎಷ್ಟು ಕಲೆಕ್ಷನ್ಸ್ ಇದೆ. ನನಗೆ ಹೇಳಿದೆ ಅಲ್ವಾ ಬೇಡ ಅಂತ, ನೋಡಿ ಏನಾಗಿದೆ. ಆಫರ್ ಅಂತ ಹೇಳಿದ್ರೆ ಹಾಗೇನೆ ಇದೇ ಥರದ್ದು ತೋರಿಸೋದು ನಿಮಗೆ. ಸುಮ್ಮನೆ ಇರ್ತೀರಾ ನೀವು? ಬೇರೆ ಇದೆ ಅಂತ ಹೇಳಿದ್ರಲ್ಲ ಅವರೀಗ. ನನ್ನ ಮಾತಿಲ್ಲಿ ಕೇಳ್ತೆ ನೀನು, ನಿಂದೇ ಆಯ್ತು, ಹೋಗ್ತಾವು ಬೇಗ. ಯಾಕೆ ಅಂಕಲ್ ಬೈತಾ ಇದ್ದೀರಾ? ಇರಿ, ಅದೇನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ನಲ್ವಾ, ಬೇರೆ ತೋರಿಸ್ತೀನಿ. ಇದೆ ಇದು ನೋಡಿ ಮೇಡಮ್, ಚೆನ್ನಾಗಿದೆ ಕಲರ್ ಇದು. ಇದೇನೋ ಚೆನ್ನಾಗಿದೆ, ಆದ್ರೆ ನಂಗೆ ಈ ಕಲರ್ ಅಷ್ಟೇನು ಚೆನ್ನಾಗಿ ಕಾಣಿಸಲ್ಲ. ಹಾಕೊಂಡಿದ್ದೀನಲ್ಲ ಈ ಕಲರ್, ಈ ಟೈಪ್ ಇದು ತೋರಿಸಿ. ಅಲ್ಲ, ಈ ಕಲರ್ಗೆ ಏನಾಗಿದೆ? ಯಾವಾಗಲೂ ಒಂದೇ ಕಲರ್ ಯಾಕೆ ತಗೊಳ್ಳೋದು? ಇದು ಚೆನ್ನಾಗಿದೆ, ಇದು ತಗೋ. ನೀವು ಸುಮ್ಮನೆ ಇರ್ತಿರೊಮ್ಮೆ, ನಂಗೆ ಗೊತ್ತು ಯಾವ ಕಲರ್ ತಗೊಳ್ಬೇಕು ಅಂತ. ಇದು ಬೇಡ, ನಂಗೆ ಬೇರೆ ತೋರಿಸಿ. ಮೇಡಮ್ ಇಲ್ಲಿ ನೋಡಿ, ಎರಡು ಟೈಪ್ ತಂದಿದ್ದೇನೆ, ನೋಡಿ ಇಷ್ಟ ಆಗುತ್ತಾ ಅಂತ. ಬ್ಲೂ ಸ್ಯಾರಿ ಅಂತ ನೀವು ಹೇಳಿದ ಕಲರ್ ಅಲ್ವಾ, ಇದು ಚೆನ್ನಾಗಿದೆ ನೋಡಿ, ಗ್ರೀನ್ ಸಹ ಮಿಕ್ಸ್ ಇದೆ ಅದರಲ್ಲಿ. ನೀವು ಹೇಗೋ ವೈಟ್ ಇದ್ದೀರಲ್ಲ, ನಿಮಗೆ ಸೂಟ್ ಆಗುತ್ತೆ ಅದು. ರೀ ಒಮ್ಮೆ ನೋಡಿ ಹೇಳಿ ಹೇಗೆ ಕಾಣಿಸ್ತಿದೆ ಅಂತ. ಪರವಾಗಿಲ್ಲ, ಚೆನ್ನಾಗಿ ಕಾಣಿಸ್ತಿದೆ, ಇದೇ ಆಗ್ಬೋದಾ ಅಂತ. ಮೇಡಮ್ ನೋಡುವ, ಈಚೆ ಒಮ್ಮೆ ಬನ್ನಿ ಅಂತೆ. ಸೂಪರ್, ಏನ್ ಮೇಡಮ್ ನೀವು ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಇದೊಂದಿರ್ಲಿ, ಅದೊಮ್ಮೆ ತೋರಿಸಿ ಅಂತ, ರೆಡ್ ಕಲರ್ ಇದು. ಇದೆ ಮೇಡಮ್, ನಾ ತೋರಿಸ್ತೀನಿ ರೀ. ಡಿಸ್ಕೌಂಟ್ ಮಾಡ್ತೀರಾ ಎರಡು ಸಾರಿ ತಗೊಂಡ್ರೆ? ಬೋರ್ಡ್ ನೋಡಿಲ್ವಾ ಹೊರಗಡೆ? ನಾವು ಆಫರ್ ಅಂತ ಹಾಕಿದ್ದೀವಲ್ವಾ, ಕೊಡ್ತೀವಿ ಬಿಡಿ. ಒಂದ್ ಸಾಕಲ್ವಾ ಸಾರಿ, ಯಾಕೆ ಎರಡೆರಡು ಸಾರಿ ತಗೊಳ್ತಾ ಇದ್ಯಾ? ಇಲ್ಲಿ ಬಿಡಿ ಅಂಕಲ್, ಯಾವಾಗ್ಲಿಲ್ವಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಳ್ತಿದ್ದಾರೆ ಅಷ್ಟೇ. ಸರಿಯಾಗಿ ಹೇಳ್ದೆ ಕಣಮ್ಮ ನೀನು. ಸರಿ, ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಅಂತ ಹೇಳ್ಬೋದಾ? 2 ಸಾರಿ ತಗೊಂಡ್ರೆ 2,000 ರೂಪಾಯಿ ಅಷ್ಟೇ ಆಗುತ್ತೆ. 2000 ಏನು ಆಫರ ಕೊಡುದು ನೀವು? ರಿಯಲ್ ರೇಟ್ ಥರನೇ ಇದೆ. ರೀ ಇರ್ಲಿ ಬಿಡಿ ಪ್ಲೀಸ್, ಹೇಗೂ ಬಂದಿದ್ದೀವಲ್ಲ, ತಗೊಂಡ್ಬಿಡೋಣ. ನಂಗೊಂದು ಇಷ್ಟ ಆಗಿದೆ. ಗೊತ್ತಿದ್ದು ಹೀಗೆ ಆಗುತ್ತೆ ಅಂತ. ಏನ್ ಅಂಕಲ್ ನೀವು, ಈ ಒಂದು ಸಾರಿಗೆನೆ 2000 ರುಪೀಸ್ ಇದೆ, ಆದ್ರೂ ಡಿಸ್ಕೌಂಟ್ ಮಾಡಿ 1000 ಲೆಸ್ ಮಾಡಿದ್ದಾರೆ ಗೊತ್ತಾ? ಹೌದು ರೀ, ಇನ್ನೆಲ್ಲೂ ಸಿಗಲ್ಲ ಈ ತರ ಸಾರಿಗಳು, ಪ್ಲೀಸ್ ತಗೊಂಡ್ಬಿಡೋಣ. ಆಫರ್ ಇಂದ ಕರ್ಕೊಂಡು ಬಂದು 2000 ರುಪೀಸ್ ಎರಡು ಸಾರಿಗೆನೇ ಆಗೋಯ್ತು. ಇನ್ನು ನಾನೇನು ತಗೊಳ್ಳೋದು? ಬೇಡ, ಹಾಗಾದ್ರೆ ಬೇರೆ ಏನಾದ್ರು ತಗೊಳ್ತೀನಿ. ಇರ್ಲಿ ಬಿಡು, ತಗೊಂಡಾಯ್ತಲ್ಲ, ಹೇಗೂ ನಿಂಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ಇದೀಯಾ, ಹಬ್ಬ ಬೇರೆ, ಏನು ಮಾಡೋದು, ಪರ್ಚೇಸ್ ಮಾಡಿ ಆಯಿತು, ಏನು ಮಾಡೋಕ್ಕಾಗಲ್ಲ. ಬಿಲ್ ಮಾಡೋಣ ಬಾ. ನಿಮಗೂ ಏನಾದರೂ ಪಂಚೆ ಶರ್ಟ್ ಅಂತ ತಗೊಳ್ಳೋದಾ? ಬೇಡಮ್ಮ ತಾಯಿ, ನಂಗೆ ಏನು ಬೇಡ, ನಂಗೆ ಇದ್ದದ್ದೇ ಸಾಕು. ಯಾಕಂತ ತಗೊಳ್ಳಿ, ಒಂದು ಪಂಚೆ ಶರ್ಟ್ ಕಮ್ಮಿಗೆ ಕೊಡ್ತೇವೆ. ಎರಡು ಸಾರಿಗೆನೇ 2000 ಹೇಳಿದಿರ ಆಫರ್ ಅಂತ ಹೇಳಿ, ಇನ್ನು ಪಂಚೆ ಶರ್ಟಿಗೆ ಎಷ್ಟು ಕೊಡ್ತೀರೇನೋ? ಈಗಿನ ಕಾಲದಲ್ಲಿ 2000ಗೆ ಏನು ಬೆಲೆ ಇದೆ ಅಂಕಲ್, ಗೊತ್ತಲ್ಲ ನಿಮಗೆ. ನಾವು ನಮ್ಮ ಬಿಸ್ನೆಸ್ ನೋಡ್ಬೇಕಲ್ವಾ, ಅದ್ರಲ್ಲಿ
ನಾನು ಆಲ್ರೆಡಿ. ಸರಿ ಬಿಡಿ, ನಂಗೇನು ಬೇಡ. ನಮ್ದು ಇನ್ನು ಬಿಲ್ ಮಾಡ್ತೀರಾ? ಸರೋಜ ಆಯ್ತಾ, ಇನ್ನೇನಾದ್ರೂ ಉಂಟಾ? ಇಲ್ಲ ರೀ, ಏನಿಲ್ಲ, ಆಗೋಯ್ತು. ಎಲ್ಲ ಬಿಲ್ ಮಾಡಿದ್ರೆ ಆಯ್ತು, ಇನ್ನು ಹೋಗುವ. ಮೇಡಮ್, ನೀವಲ್ಲಿ ಕೌಂಟ್ರಲ್ಲಿ ಇರಿ ಆಯ್ತಾ, ನಾನು ಬಿಲ್ ಮಾಡಿ ತಗೊಂಡು ಬರ್ತೀನಿ. ಆಯ್ತು, ಇನ್ನೊಂದು ಆಫರ್ ಇದ್ದಾಗ ಬರ್ತೇವೆ ಆಯ್ತಾ. ಬಾಯ್. ಬನ್ರಿ. ನಡಿ. ಅಯ್ಯೋ, ನಾನು ಬ್ಯಾಗ್ ಮರ್ತು ಬಿಟ್ಟೆ.